ಅದು ತುಮಕೂರು ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಸುದ್ದಿ. ತುಮಕೂರಿನಲ್ಲಿ ಬಿಜೆಪಿಯ ಒಳ ಬೇಗುದಿಯನ್ನೇ ಕಾಂಗ್ರೆಸ್ ಈಗ ಅಸ್ತ್ರವನ್ನಾಗಿ ಮಾಡಿಕೊಳ್ತಾ ಇದೆ. ಬಿಜೆಪಿ ಬಂಡಾಯದ ಮೇಲೆ ಕಾಂಗ್ರೆಸ್ ಕಣ್ಣಿಟ್ಟಿದೆ. ಮಾಜಿ ಸಚಿವ ಮಾಧುಸ್ವಾಮಿಗೆ ಕಾಂಗ್ರೆಸ್ ಗಾಳ ಹಾಕ್ತಾ ಇದೆಯಾ? ಅಂತಹ ಬೆಳವಣಿಗೆಗಳು ಕ್ಷೇತ್ರದಲ್ಲಿ ಆಗ್ತಾ ಇದೆಯಾ? ಸೋಮಣ್ಣ ವಿರುದ್ಧ ಮಾಧುಸ್ವಾಮಿ ಮುನ್ಸಿಕೊಂಡಿದ್ದಾರೆ. ಹೊರಗಿನವರು ಬಂದು ಕ್ಷೇತ್ರದಲ್ಲಿ ಚುನಾವಣೆಯನ್ನ ಫೇಸ್ ಮಾಡ್ತಾ ಇದ್ದಾರೆ, ಕ್ಯಾಂಡಿಡೇಟ್ ಆಗಿದ್ದಾರೆ. ಮಾಧುಸ್ವಾಮಿ ಕಾಂಗ್ರೆಸ್ಗೆ ಬಂದ್ರೆ ಒಳ್ಳೇದಾಗುತ್ತೆ ಅಂತ ಮತ್ತೊಂದು ಕಡೆ ಕಾಂಗ್ರೆಸ್ ಲೆಕ್ಕಾಚಾರವನ್ನ ಹಾಕ್ತಾ ಇದೆ. ಹಾಗಾಗಿ ಮಾಧುಸ್ವಾಮಿ ಒಂದು ವೇಳೆ ಕಾಂಗ್ರೆಸ್ಗೆ ಬಂದ್ರೆ ನಾನೇ ಸ್ವಾಗತ ಮಾಡ್ತೀನಿ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತುಮಕೂರಿನಲ್ಲಿ ಮಾತನಾಡಿದಂತಹ ಪರಮೇಶ್ವರ್ ಮಾಧುಸ್ವಾಮಿ ಅಸಮಾಧಾನದ ಲಾಭಕ್ಕೆ ಈಗ ಮುಂದಾಗ್ತಾ ಇದ್ದಾರೆ. ಅದರ ಲಾಭವನ್ನ ಹೇಗಾದ್ರೂ ಮಾಡಿ ಪಡೆದುಕೊಳ್ಬೇಕು. ಹಾಗಿದ್ದಾಗ ಕ್ಷೇತ್ರದಲ್ಲಿ ಕೈ ಮೇಲುಗೈಯನ್ನ ಸಾಧಿಸಬಹುದು, ಚುನಾವಣೆಯಲ್ಲ ಗೆಲುವನ್ನ ದಾಖಲಿಸಬಹುದು ಅನ್ನುವಂತಹ ಲೆಕ್ಕಾಚಾರ ಈಗ ಕಾಂಗ್ರೆಸ್ ಪಾಳ್ಯದಲ್ಲಿ ಆಗ್ತಾ ಇದೆ. ಹಾಗಾಗಿನೇ ತುಮಕೂರಿನ ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡರು ಮಾಧುಸ್ವಾಮಿ ಅವರ ನಿವಾಸಕ್ಕೆ ಹೋಗಿ ಅವರ ಜೊತೆ ಮಾತುಕತೆಯನ್ನ ನಡೆಸಿದ್ರು. ನನಗೆ ಸಹಕಾರ ಕೊಡಿ ಅನ್ನೋದನ್ನು ಕೂಡ ಸ್ವತಃ ಮಾಧುಸ್ವಾಮಿ ಅವರ ಬಳಿ ಕೇಳಿದ್ರು. ಈಗ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಒಂದು ವೇಳೆ ಮಾಧುಸ್ವಾಮಿ ಪಕ್ಷಕ್ಕೆ ಸೇರ್ಪಡೆ ಆಗೋದಾದ್ರೆ ನಾನೇ ಅವರನ್ನ ಸ್ವಾಗತ ಮಾಡ್ತೀನಿ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬೆಳವಣಿಗೆ ಬಿಜೆಪಿ ಯಾವ ರೀತಿ ನೋಡುತ್ತೆ ಅನ್ನೋದನ್ನ ನೋಡ್ಬೇಕು. ಯಾಕಂದ್ರೆ ಮಾಧುಸ್ವಾಮಿ ಮುನಿಸ್ಕೊಂಡಿದ್ದಾರೆ, ಇನ್ನೂ ಕೂಡ ಸಮಾಧಾನ ಆಗಿಲ್ಲ ಅನ್ನೋದು ಬಿಜೆಪಿ ಗೊತ್ತಿದೆ. ಆದ್ರೆ ಕಾಂಗ್ರೆಸ್ಗೂ ಗೊತ್ತಿದೆ, ಅದರ ಲಾಭ ಪಡ್ಕೊಳ್ಳೋದಕ್ಕೆ ಈಗ ಮುಂದಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿ ಮುದ್ದಹನುಮೇಗೌಡ ಮಾಧುಸ್ವಾಮಿಯನ್ನ ಭೇಟಿಯಾಗಿದ್ದಾರೆ. ಇದು ಬಹಳ ಅಚ್ಚರಿಗೂ ಕೂಡ ಕಾರಣ ಆಗಿದೆ. ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾ ಇರೋದು ಮಾಧುಸ್ವಾಮಿ ಕಾಂಗ್ರೆಸ್ಸಿಗೆ ಬಂದ್ರೆ ನಾನೇ ಸ್ವಾಗತಿಸ್ತೀನಿ ಅಂತ. ಹಾಗಾದ್ರೆ ಮಾಧುಸ್ವಾಮಿ ಏನು ಮಾಡ್ತಾರೆ? ಇದು ಈಗಿರುವಂತಹ ಪ್ರಶ್ನೆ. ಅಸಮಾಧಾನಗೊಂಡಿದ್ದಾರೆ ನಿಜ, ಆದ್ರೆ ಪಕ್ಷ ಬಿಡುವಷ್ಟರ ಮಟ್ಟಿಗೆ ಅಸಮಾಧಾನಗೊಂಡಿದ್ದಾರಾ? ಬಂದ್ರೆ ಅವ್ರು ಬರೋದೇ ಆದ್ರೆ ಖಂಡಿತವಾಗಿ ನಾನೇ ಸ್ವಾಗತ ಸ್ವಾಗತ ಮಾಡ್ತೀನಿ ಅಂದ್ರೆ ಇನ್ನೇನು ಸಂದರ್ಭ ಬಂದಾಗ ಭೇಟಿ ಮಾಡ್ತೀನಿ. ಬಂದ್ರೆ ಅವ್ರು ಬರೋದೇ ಆದ್ರೆ ಖಂಡಿತವಾಗಿ ನಾನೇ ಸ್ವಾಗತ ಮಾಡ್ತೀನಿ. ಸ್ವಾಗತ ಮಾಡ್ತೀನಿ ಅಂದ್ರೆ ಇನ್ನೇನು ಸಂದರ್ಭ ಬಂದಾಗ ಭೇಟಿ ಮಾಡ್ತೀನಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾಂತೇಶ್ ಸಂಪರ್ಕದಲ್ಲಿದ್ದಾರೆ. ಮಾಂತೇಶ್, ತುಮಕೂರಿನಲ್ಲಿ ಸಾಕಷ್ಟು ಅಸಮಾಧಾನ ಇದೆ, ಅದಂತೂ ಗೊತ್ತಿರೋ ವಿಚಾರವೇ. ಸೋಮಣ್ಣ ವರ್ಸಸ್ ಮಾಧುಸ್ವಾಮಿ ಅಂತ. ಮಾಧುಸ್ವಾಮಿ ಪ್ರಚಾರಕ್ಕೂ ಕೂಡ ಹೋಗಿಲ್ಲ, ಸೋಮಣ್ಣ ಅವ್ರಿಗೆ ಬೆಂಬಲ ಕೂಡ ಕೊಟ್ಟಿಲ್ಲ. ಸೋಮಣ್ಣ ಅವರು ಪ್ರಯತ್ನ ಪಡ್ತಾ ಇದ್ರು ಅವರನ್ನ ಸಮಾಧಾನ ಪಡಿಸೋದಕ್ಕೆ. ಆದ್ರೆ ಈಗ ಆಗ್ತಾ ಇರುವಂತಹ ಈ ಬೆಳವಣಿಗೆ ಏನಿದೆ, ಕಾಂಗ್ರೆಸ್ ಲಾಭ ಪಡ್ಕೊಳ್ಳೋದಕ್ಕೆ ನೋಡ್ತಾ ಇರೋದು, ಇದಕ್ಕೆ ಮಾಧುಸ್ವಾಮಿ ಅವರು ಯಾವ ರೀತಿ ತೀರ್ಮಾನ ತಗೋಬಹುದು, ಹೇಗೆ ರಿಯಾಕ್ಟ್ ಮಾಡಬಹುದು? ವೀಣಾ ಮತ್ತೆ ಶ್ವೇತಾ, ಏನು ತುಮಕೂರಿನಲ್ಲಿ ದಿನೇ ದಿನೇ ಏನು ಪ್ರಚಾರದ ಕಾವು ಒಂದ್ ಕಡೆ ಆದ್ರೆ ಮತ್ತೊಂದ್ ಕಡೆ ಯಾವ ಅಸಮಾಧಾನಿತರನ್ನ ಏನು ಕ್ಯಾಚ್ ಹಾಕೊಳ್ಳುವಂತಹ ಕೆಲಸ, ಅವರನ್ನ ತಮ್ಮತ್ತ ಸೆಳೆಯುವಂತಹ ಕೆಲಸ ಜೋರಾಗಿ ನಡೀತಾ ಇರುವಂತದ್ದು ನಾವು ನೋಡ್ಬೋದು. ಇದಕ್ಕೆ ಪೂರಕವಾಗಿ ಈಗಾಗಲೇ ಏನು ಮಾಧುಸ್ವಾಮಿ ಅವರು ಸಾಕಷ್ಟು ಅಸಮಾಧಾನವನ್ನ ವ್ಯಕ್ತಪಡಿಸಿರುವಂತದ್ದು. ಸೋಮಣ್ಣ ವಿರುದ್ಧ ಪ್ರಚಾರ ಮಾಡದಲ್ಲೇ ಇರುವಂತಹ ಒಂದು ಪರಿಸ್ಥಿತಿಯನ್ನ ಕಾಂಗ್ರೆಸ್ ಲಾಭವಾಗಿ ಬಳಸ್ಕೊಳ್ಳುವಂತ ಪ್ರಯತ್ನ ನಡೆದಿರುವಂತದ್ದು. ಮಾಧುಸ್ವಾಮಿ ಅವ್ರನ್ನ ಏನು ಮುದ್ದಹನುಮೇಗೌಡರು, ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಮುದ್ದಹನುಮೇಗೌಡರು ಮನೆಗೆ ಭೇಟಿ ನೀಡಿ ಬೆಂಬಲ ನೀಡುವಂತೆ ಒಂದು ಏನು ಮನವಿಯನ್ನ ಮಾಡಿರುವಂತದ್ದನ್ನ ನಾವು ನೋಡ್ಬೋದಾಯ್ತು. ಇದ್ರ ಬೆನ್ನಲ್ಲೇ ಇದೀಗ ಪರಮೇಶ್ವರ್ ಕೂಡ ಮಾತಾಡಿರುವಂತದ್ದು. ಏನು ಮುದ್ದಹನುಮೇಗೌಡರು ಒಂದ್ ವೇಳೆ ನಮ್ಮ ಪಕ್ಷಕ್ಕೆ ಬರದೇ ಆದ್ರೆ ನಾನೇ ಮೊದಲು ಮುಂದೆ ನಿಂತು ಹೋಗಿ ಅವ್ರಿಗೆ ಸ್ವಾಗತವನ್ನ ಮಾಡ್ತೀನಿ, ನಮ್ಮನ್ನ ಪಕ್ಷಕ್ಕೆ ಕರ್ಕೊ ಬರ್ತೀವಿ ಅನ್ನೋ ಧಾಟಿಯಲ್ಲಿ ಹೇಳಿರುವಂತದ್ದು. ಒಂದ್ ವೇಳೆ ಅಗತ್ಯ ಬಿದ್ದರೆ ನಾನು ಅವರನ್ನ ಭೇಟಿನೂ ಕೂಡ ಮಾಡ್ತೀನಿ ಅನ್ನೋ ಒಂದು ಮಾತನ್ನ ಪರಮೇಶ್ವರ್ ಖುದ್ದು ಹೇಳಿರುವಂತದ್ದು. ಅಂದ್ರೆ ಈ ಎಲ್ಲಾ ಸಿಚುವೇಶನ್ಗಳು ನೋಡಿದ್ರೆ, ಮತ್ತೆ ಈಗಾಗಲೇ ಸೋಮಣ್ಣ ಅವರು ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ 3 ಬಾರಿ ಪ್ರಚಾರದ ಸಭೆಗಳನ್ನ ಮಾಡಿದ್ದಾರೆ. ಪ್ರಚಾರಗಳೆಲ್ಲವೂ ಕೂಡ ಆಗಿರುವಂತದ್ದು. ಇದಾದ್ರೂ ಕೂಡ ಸೋಮಣ್ಣ ಅವರು ಸೋಮಣ್ಣ ಪರವಾಗಿ ಮಾಧುಸ್ವಾಮಿ ಬಂದು ಪ್ರಚಾರ ಮಾಡಿಲ್ಲ ಒಂದ್ ಕಡೆ. ಮತ್ತೊಂದ್ ಕಡೆ ಸುರೇಶ್ ಬಾಬು ಪ್ರಚಾರವನ್ನು ಮಾಡ್ತಿದ್ದಾರೆ. ಮೈತ್ರಿ ಅಭ್ಯರ್ಥಿ, ಅವರದೇ ಪಕ್ಷದ ಅಭ್ಯರ್ಥಿ ಆಗಿರುವಂತ ಸೋಮಣ್ಣ ಪರ ಮಾಧುಸ್ವಾಮಿ ಅವರು ಪ್ರಚಾರಕ್ಕೆ ನಿಲ್ದಲೇ ಇರುವಂತದ್ದು. ಅಲ್ಲಿರುವಂತ ಚಿಕ್ಕನಾಯಕನಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಕಾರ್ಯಕರ್ತರಿಗೆ ಒಂದು ಗೊಂದಲವನ್ನು ಮೂಡಿರುವಂತದ್ದು. ಯಾಕಂದ್ರೆ ಮಾಧುಸ್ವಾಮಿ ಬೆಂಬಲಿಗರಿರುವಂತದ್ದು, ಅವರೆಲ್ಲರೂ ಕೂಡ ಮಾಧುಸ್ವಾಮಿ ಅವರ ಒಂದು ಸೂಚನೆ ಮತ್ತೆ ಆದೇಶದಂತೆ ನಡ್ಕೊಳ್ಳುವಂತರು. ಹಾಗಾಗಿ ಇಂತಹ ಒಂದು ಪರಿಸ್ಥಿತಿಯನ್ನ
ಲಾಭ ಮಾಡ್ಕೊಳ್ಳೋ ಪ್ರಯತ್ನ ಕಾಂಗ್ರೆಸ್ ನಡೆಸಿರುವಂತದ್ದು Yes. ಶ್ವೇತಾ ಮತ್ತೆ ಎಸ್ ಥ್ಯಾಂಕ್ ಯು ಮಾಂತೇಶ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.